ಮಾನ್ವಿಯಲ್ಲಿ ಅಭಿವೃದ್ಧಿ ಹಾಗೂ ಸ್ಮಾರಕಗಳ ವಿಚಾರವಾಗಿ ದಲಿತ ಸಂಘಟನೆಗಳು ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ರೆಡಿಯಾಗಿವೆ. ಪಟ್ಟಣದಲ್ಲಿ ಅಂಬೇಡ್ಕರ್ ಹಾಗೂ ಬಸವಣ್ಣನವರ ಕಂಚಿನ ಮೂರ್ತಿಗಳನ್ನ ನಿರ್ಮಿಸಬೇಕು ಅಂತ ಆಗಸ್ಟ್ 6ರಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಒಕ್ಕೂಟದ ರಾಜ್ಯ ಸಂಚಾಲಕ ಪ್ರಭುರಾಜ್ ಕೊಡ್ಲಿ ಘೋಷಿಸಿದ್ದಾರೆ. ಇಷ್ಟೇ ಅಲ್ಲದೆ ರಾಯಚೂರು ಸಿಂಧನೂರು ರಾಜ್ಯ ಹೆದ್ದಾರಿ ಕಾಮಗಾರಿ ತೀರಾ ಅವೈಜ್ಞಾನಿಕವಾಗಿದ್ದು ಈ ರಸ್ತೆಯಲ್ಲಿ ಈಗಾಗಲೇ 38 ಜನ ಪ್ರಾಣ ಕಳೆದುಕೊಂಡಿದ್ದಾರೆ. ಕೂಡಲೇ ಸರ್ವಿಸ್ ರಸ್ತೆ ಹಾಗೂ ಅಗತ್ಯ ಸೌಲಭ್ಯಗಳನ್ನ ಕಲ್ಪಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಜೊತೆಗೆ ತಾಲೂಕಿನಲ್ಲಿರುವ ವಾಕ್ ಭೂಮಿಯನ್ನ ವಶಕ್ಕೆ ಪಡೆದು ಅಲ್ಲಿ ಬಡವರಿಗಾಗಿ ಆಸ್ಪತ್ರೆ, ಶಾಲೆ ಹಾಗೂ ನಿವೇಶನಗಳನ್ನ ನಿರ್ಮಿಸಬೇಕು ಎಂದು ಬೇಡಿಕೆಯನ್ನ ಸಹ ಮುಂದಿಟ್ಟಿದ್ದಾರೆ. ಆಡಳಿತದ ವೈಫಲ್ಯದ ವಿರುದ್ಧ ಸಮರ ಸಾರಲು ಸಿದ್ಧರಾಗಿರುವ ಈ ಪ್ರತಿಭಟನೆ ಯಾವ ರೂಪ ಪಡೆದುಕೊಳ್ಳಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ಗುತ್ತೇದಾರರು ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳ ಹಾಗೂ ಜನರ ಪರ ಕೆಲಸ ಮಾಡತಕ್ಕಂಥ ವಿರೋಧ ಪಕ್ಷದ ಬೇಜವಾಬ್ದಾರಿತನದಿಂದ ಆ ರಸ್ತೆ ಕಾಮಗಾರಿ ಜನರಿಗೆ ಅನುಕೂಲ ಆಗೋ ಬದಲು ಪ್ರಾಣ ಕಂಟಕ ಆಗ್ತಾ ಇದೆ. ಆ ಒಂದು ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ರಸ್ತೆ ಕಾಮಗಾರಿ, ಡ್ರೈನೇಜ್ ಕಾಮಗಾರಿ, ಸೇತುವೆ ಕಾಮಗಾರಿಗಳನ್ನ ತನಿಖೆ ಮಾಡಲಿಕ್ಕೆ, ಪರಿಶೀಲನೆ ಮಾಡಲಿಕ್ಕೆ ಉನ್ನತ ಮಟ್ಟದ ತನಿಖಾ ತಂಡ ರಚನೆ ಮಾಡಬೇಕು. ಜೊತೆಗೆ ಎಲ್ಲೆಲ್ಲೇ ಅವೈಜ್ಞಾನಿಕವಾಗಿ ಸೇತುವೆಗಳನ್ನ, ರಸ್ತೆಗಳನ್ನ, ಡ್ರೈನೇಜ್ಗಳನ್ನ ನಿರ್ಮಾಣ ಮಾಡಿದ್ದಾರೆ ಅವನ್ನ ಕೂಡಲೇ ತೆರವುಗೊಳಿಸಬೇಕಂತಕ್ಕಂಥ ಬೇಡಿಕೆ ಜೊತೆಗೆ ಸುಮಾರು 40 ವರ್ಷಗಳಿಂದ ಮಾನ್ವಿ ಪಟ್ಟಣದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ವೃತ್ತವನ್ನ ಯಾವುದೇ ಅಭಿವೃದ್ಧಿ ಪಡಿಸದೆ ಗೌರವಯುತವಾಗಿ ವೃತ್ತವನ್ನು ನಿರ್ಮಾಣ ಮಾಡದೆ ಬಾಬಾ ಸಾಹೇಬರಿಗೆ ಅವಮಾನ ಮಾಡತಕ್ಕಂಥ ಜನಪ್ರತಿನಿಧಿಗಳು ಮತ್ತು ಈ ಕಾಮಗಾರಿ ನಿರ್ವಹಿಸತಕ್ಕಂಥ ಗುತ್ತೇದಾರರು ಕೂಡಲೇ ಎಚ್ಚೆತ್ತುಕೊಳ್ಬೇಕು. ಈ ಒಂದು ಡಾಕ್ಟರ್ BR ಅಂಬೇಡ್ಕರ್ ವೃತ್ತವನ್ನ ಉದ್ದೇಶಪೂರ್ವಕವಾಗಿ ಆ ವೃತ್ತವನ್ನ ವಿರೂಪಗೊಳಿಸಬೇಕು. ಡಾಕ್ಟರ್ BR ಅಂಬೇಡ್ಕರ್ ವೃತ್ತಕ್ಕೆ ಅವಮಾನಿಸಬೇಕಂತಕ್ಕಂಥ ಉದ್ದೇಶ ಇಟ್ಟುಕೊಂಡು ಆ ಗುತ್ತಿಗೆ ಪಡೆದಿರತಕ್ಕಂಥ ಮೇಲ್ಜಾತಿಯವರು, ಮೇಲ್ಜಾತಿಯವರು, ಬಾಬಾ ಸಾಹೇಬರ ಬಗ್ಗೆ ಅಭಿಮಾನ ಇರಲಿರ್ತಕ್ಕಂಥ ವ್ಯಕ್ತಿಗಳು, ಅಗೌರವನ್ನ ತೋರಿಸ್ತಕ್ಕಂಥ ಗುತ್ತೇದಾರರು ಉದ್ದೇಶಪೂರ್ವಕವಾಗಿ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಲ್ಲಿ ಅಂದಾಜು ಪಟ್ಟಿರ್ತಕ್ಕಂಥದ್ದನ್ನೇ ಬೇರೆ, ಅಲ್ಲಿ ವೃತ್ತ ಯಾವ ರೀತಿ ನಿರ್ಮಾಣ ಮಾಡತಕ್ಕಂಥ ಆ ಒಂದು ಅಂದಾಜು ಪಟ್ಟಿ ಇದೆ. ಈ ಅಂದಾಜು ಪಟ್ಟಿಯನ್ನ ಕಸ ತೊಟ್ಟಿಗೆ ಒದಗಿಸಿದ್ದು ಬಾಬಾ ಸಾಹೇಬರ ವೃತ್ತವನ್ನ ವಿರೂಪಗೊಳಿಸ್ತಕ್ಕಂಥ ಉದ್ದೇಶ ಇಟ್ಕೊಂಡಿರ್ತಕ್ಕಂಥ ಆ ಗುತ್ತೇದಾರರ ಮೇಲೆ ಮತ್ತು ಜವಾಬ್ದಾರಿ ಹೊತ್ತುಕೊಂಡಿರ್ತಕ್ಕಂಥ ಆ KRDCL ಅಧಿಕಾರಿಗಳ ಮೇಲೆ ಅಟ್ರಾಸಿಟಿ ಪ್ರಕರಣ ದಾಖಲಿಸಬೇಕು ಅಂತಕ್ಕಂಥ ಬೇಡಿಕೆಯೊಂದಿಗೆ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನ ನೀಡ ಬಯಸ್ತಾ ಇದ್ದೀವಿ. ಇಲ್ಲಿ ಇಲ್ಲಿರ್ತಕ್ಕಂಥ ಅಧಿಕಾರಿಗಳಿಗಾಗಿರ್ಲಿ, ರಾಜಕಾರಣಿಗಳಿಗಾಗಿರ್ಲಿ, ಜನಪ್ರತಿನಿಧಿಗಳಿಗಾಗಿರ್ಲಿ ಈ ಪತ್ರಿಕಾಗೋಷ್ಠಿ ಮುಖಾಂತರ ಅವ್ರಿಗೆ ಕೇಳಕ್ ಬಯಸ್ತಾ ಇದ್ದೀನಿ, ನಿಮಗೆ ಜನರ ಜೀವಕ್ಕಿಂತ ಈ ರಸ್ತೆ ಕಾಮಗಾರಿ ಇರೋ ಸಂದರ್ಭದಲ್ಲಿ ನೀವು ಮಾಡ್ತಕ್ಕಂಥ ಅವೈಜ್ಞಾನಿಕ ರಸ್ತೆ ಆಗಿರ್ಬೋದು, ಅವೈಜ್ಞಾನಿಕ ಡ್ರೈನೇಜ್ ಕಾಮಗಾರಿ ಆಗಿರ್ಬೋದು, ಅವೈಜ್ಞಾನಿಕ ಸೇತುವೆ ಆಗಿರ್ಬೋದು,